ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. 77 ಹಿಲ್ಸ್ ಗಾರ್ಡನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ತುಳಸಿ ಗಿಡ ಹೇಗೆ ಅದನ್ನು ರೀಪಾಟ್ ಮಾಡಿ ಹೇಗೆ ಅದು ಚೆನ್ನಾಗಿ ಬರೋ ಥರ ರೀಪಾಟ್ ಮಾಡಿ ಮನೇಲೇ ಇರೋವಂಥ ವೇಸ್ಟ್ ಇದರಲ್ಲಿ ನಾವು ಹೆಂಗೆ ಬೆಳಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಸಗಣಿ ಸಿಗಲ್ಲ ಅಂಥವ್ರಿಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಪಾಟ್ ಆದರೂ ಸರಿ, ಬಕೆಟ್ ಆದರೂ ಸರಿ, ಅದನ್ನು ತಗೊಂಡು ಅದಕ್ಕೆ ಒಂದು ಚೂರು ಹೋಲ್ ಇರುತ್ತಲ್ಲ, ಅದಕ್ಕೆ ಕಲ್ಲಾಕಿ ಕಾಯ್ದು ಜುಂಗಾಕಿ ಒಂದು ಲೇಯರ್ ಮಣ್ಣು ಇದೇ ಬೇಕು ಅದೇ ಬೇಕು ಅಂತ ಹೇಳ್ತಾರೆ. ಯಾವ ಮಣ್ಣು, ಕೆಂಪು ಮಣ್ಣೆ, ನಾನು ಏನು ಯಾವುದೇ ರೀತಿ ದುಡ್ಡು ಕೊಟ್ಟು ಮಣ್ಣು ತೊಗೊಂಡು ಬಂದಿಲ್ಲ. ಪಾಯ ತೆಗಿಯೋಕ್ಕೆ ಸಿಗುವಂಥ ಮಣ್ಣನ್ನೇ ತಗೊಂಡು ಒಂದು ಲೇಯರ್ ಮಣ್ಣು, ಅದರಲ್ಲಿ ಕಲ್ಲು ಏನಾದರೂ ಇದ್ದರೆ ತೆಗೆದುಬಿಟ್ಟು ಅದನ್ನು ಕ್ಲೀನಾಗಿ ಅದನ್ನು ಇದು ಮಾಡಿಬಿಟ್ಟು ನೋಡಿ, ಅದು ಒಂದು ಲೇಯರ್ ಮಣ್ಣು, ಒಂದು ಲೇಯರ್ ಕಿಚನ್ ವೇಸ್ಟು ಏನಿರುತ್ತೆ, ತರಕಾರಿ ಸಿಪ್ಪೆ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಫ್ರೂಟ್ಸ್ದು ಸಿಪ್ಪೆ ಮತ್ತು ಹೂವು, ಅದನ್ನೆಲ್ಲ ಯಾವುದೇ ವೇಸ್ಟ್ ಇದ್ರೂ ನಾನು ಅದೊಂದು ಬಕೆಟ್ಗೆ ಹಾಕಿ ಇಟ್ಟಿರ್ತೀನಿ, ಮುಚ್ಚಿಟ್ಟಿರ್ತೀನಿ. ಅದು ಜಾಸ್ತಿ ಒಂದು ಬಕೆಟ್ ತುಂಬಿದ ಮೇಲೆ ನಾನು ಅದಕ್ಕೆ ಯಾವುದೇ ಗಿಡ ಇದ್ರೂ ಅದಕ್ಕೆ ಇದೇ ಥರ ನಾನು ರೀಪಾಟ್ ಮಾಡೋದು. ಒಂದು ಲೇಯರ್ ಕಿಚನ್ ವೇಸ್ಟು, ಒಂದು ಲೇಯರ್ ಮಣ್ಣು ಹಾಕಿ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬರುತ್ತೆ ಅಂದರೆ. ಇದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇದು ನೋಡಿ, ಒಂದೊಂದು ಲೇಯರ್ ಮಣ್ಣು ಹಾಕ್ತಾಯಿದ್ದೀನಿ ಇವಾಗ ನಾನು. ಮತ್ತೆ ಒಂದು ಲೇಯರ್ ಕಿಚನ್ ವೇಸ್ಟು ಈ ಥರನೇ ಹಾಕಿ ಆ ಗಿಡ ಹಾಕಿದಾಗ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನಮಗೆ ಎಲ್ಲರಿಗೂ ಸಗಣಿ ಸಿಗಲ್ಲ. ಸಿಗದೇ ಇದ್ದವರು ಎಷ್ಟೊಂದು ಜನ ಗಿಡ ಬೆಳೆಯೋಕ್ಕೆ ಇಷ್ಟಪಡ್ತಾರೆ, ಬಟ್ ಸಗಣಿ ಸಿಗಲ್ಲ, ಇದೇನೇನೆಲ್ಲ ಹಾಕಬೇಕು ಅಂತ ಹೇಳ್ತಾರೆ, ಮತ್ತು ಅದು ಕೆಮಿಕಲ್ಸ್ ಇರುವಂಥದ್ದು ಪ್ರಾಡಕ್ಟ್ನೆಲ್ಲ ಹೇಳ್ತಾರೆ, ಅದು ನಮಗೆ ಗೊತ್ತಿಲ್ಲ ಅಂಥೇಳಿ ಗಿಡ ಬೆಳೆಯೋದನ್ನೇ ಇಷ್ಟಪಡೋದಿಲ್ಲ, ಹಾಕೋಕ್ಕೆ ಕೆಲವ್ರು ಇಷ್ಟಪಡೋದಿಲ್ಲ. ನಾನು ಅಂಥವ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ನಾನು 4 ವರ್ಷದಿಂದ ಗಿಡ ಬೆಳೀತಾ ಇದ್ದೀನಿ. ನನಗೆ ವಿಡಿಯೋ ಮಾಡೋದು ಗೊತ್ತಿರಲಿಲ್ಲ ಫಸ್ಟು. ಎಷ್ಟು ಚೆನ್ನಾಗಿ ನಮ್ಮ ಮನೆಗೆ ಏನು ಬೇಕೋ ಅದನ್ನು ಸಿಟ್ಟೌಟಲ್ಲೇ ಇಟ್ಕೊಂಡು ನಾನು ಬೆಳೀತಾ ಇದ್ದೀನಿ. ಈ ಥರ ಕಿಚನ್ ವೇಸ್ಟಲ್ಲೇ ಬೆಳೀತಾ ಇದ್ದೀನಿ. ನನಗೆ ಯಾವುದೇ ರೀತಿ ಗೊಬ್ಬರನೂ ಹಾಕಲ್ಲ ನಾನು ಯಾವುದೇ ರೀತಿ ಕೆಮಿಕಲ್ಸ್ ಇರುವಂಥದ್ದು ಪ್ರಾಡಕ್ಟ್ನ ನಾನು ಯೂಸ್ ಮಾಡಲ್ಲ. ಇದೇ ಥರದಲ್ಲೇ ನಾನು ಬೆಳೆದಿರೋದು. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಮಣ್ಣೆಲ್ಲ ಹಾಕಾಯಿತು. ಇವಾಗ ನೋಡಿ ಫ್ರೆಂಡ್ಸ್, ಆ ಮಣ್ಣೆಲ್ಲ ಸರಿ ಮಾಡಿ ಕರೆಕ್ಟಾಗಿ ಅದರಲ್ಲಿ ಹೋಲ್ ಮಾಡಿಬಿಟ್ಟು ಅದಕ್ಕೆ ತುಳಸಿ ಗಿಡ, ಚಿಕ್ಕ ಗಿಡ ಇರುತ್ತದಲ್ಲ, ಆ ಗಿಡಗಳನ್ನ ತಗೊಂಡು ಆ ಹೋಲ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು ನೋಡಿ ಫ್ರೆಂಡ್ಸ್. ನಾನು ಇವಾಗ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಇದನ್ನೇ ಮಣ್ಣನ್ನೇ ಅದಕ್ಕೆ ಗಿಡ ಹಾಕಿಬಿಟ್ಟು ಸ್ವಲ್ಪ ಟ್ಯಾಪ್ ಮಾಡಬೇಕು. ಹಿಂಗೆ ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಕರೆಕ್ಟಾಗಿ ಅದು ಕೂರುತ್ತೆ. ಆವಾಗ ಅದಕ್ಕೆ ಸ್ವಲ್ಪ ಚಿಮ್ಕಿಸಿ ನೀರು ಹಾಕಬೇಕು. ತುಂಬ ಓವರಾಗಿ ಹಿಂಗೆ ಎತ್ತಿ ಚೊಂಬಲ್ಲಿ ಉಯ್ದುಬಿಡಬಾರ್ದು. ಸ್ವಲ್ಪ ಚಿಮ್ಕಿಸಿ ನೀರು ಹಾಕ್ಬಿಟ್ಟು ಮತ್ತೆ ತಿರ್ಗಾ ಅದನ್ನು ಫ್ರೆಶ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಇದು ಮಾಡಿಬಿಟ್ಟು ಅದು ನೋಡಿ, ಆವಾಗ ಮತ್ತೆ ತಿರ್ಗಾ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಬಿಸಿಲಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ. ಬೆಳಿಗ್ಗೆ ಗೆದ್ದು ನೋಡಿದಾಗ ನಾವು ಹಾಕಿರೋದು ಮೆಥಡ್ ಕರೆಕ್ಟಾಗಿತ್ತು ಅಂದರೆ ಬೆಳಿಗ್ಗೆ ಕ್ಲೀನಾಗಿ ಗ್ರೀನಿಶಾಗಿ ಅದು ನಿಂತಿರುತ್ತೆ. ಇಲ್ಲ ಹೋದರೆ ನಾವು ಹಾಕಿಲ್ಲ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಅದು ಬಾಡೋದಂಗೆ ಇರುತ್ತೆ. ಮತ್ತು ತುಳಸಿ ಗಿಡಕ್ಕೆ ಯಾವುದೇ ಓವರ್ಲೋಡು ನೀರು ಕೊಡಬಾರ್ದು, ಮತ್ತು ಬಿಸಿಲು ಬೀಳಬೇಕು. ಅದನ್ನು ಮಾಯಿಶ್ಚರ್ ಹೇಗಿದೆ ಅಂತೇಳಿ ನೋಡಿ ಕೊಡಬೇಕು ನೀರನ್ನ ನಾವು. ದಿನ ಕೊಟ್ಟರು ಓಕೆ. ನೋಡಿ ಫ್ರೆಂಡ್ಸ್, ಅದು 2-3 ದಿನದ ಮೇಲೆ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಅದು ಚಿಗುರಿದೆ, ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್ ಫ್ರೆಂಡ್ಸ್.
ಬಿಸಿಲಲ್ಲಿ ಇಡಬೇಕು ಫ್ರೆಂಡ್ಸ್. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ತುಳಸಿ ಗಿಡ. ಕರೆಕ್ಟಾಗಿ ನಾವು ಹಾಕಿಲ್ಲ ಅಂತಂದರೆ ಅದು ಬೆಳಿಗ್ಗೆಗೆ ಅದು ಅಷ್ಟು ಚಿಗುರಾಗಿ ಗ್ರೀನಿಶ್ ಆಗಿ ಇರೋದಿಲ್ಲ, ಅದು ಬಾಡೋಗ್ದಂಗೆ ಇರುತ್ತೆ. ನೋಡಿ ನಾನು 2-3 ದಿನ ಆದಮೇಲೆ ವಿಡಿಯೋ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಗ್ರೀನಿಶ್ ಆಗಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಂದು 2-3 ದಿನ ಆದಮೇಲೆ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ. ಹೊಸ ಚಾನಲ್ಗೆ ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.